ಸುಮತೆ ಸುಮತೆ ಬಂದೇರಿ. ನಾನು ಸ್ವಲ್ಪ ಹೊರಡೆ ಔಟ್ ಬರ್ತೀನಿ. ಅಚ್ಚು ಬಂದ್ರೆ ಹೇಳ್ಬಿಡು, ನಂಗೆ ಸ್ವಲ್ಪ ಕೆಲಸ ಆಯ್ತು, ಹೊರಡೆ ಹೋದೆ ಅಂತ. ಸರಿ ಅಣ್ಣ ಬಂದೇ ಬಿಟ್ಲು ಅಮ್ಮ. ನೋಡಿ, ನೀವೇ ಹೇಳ ಹೋಗಿ. ಸರಿ ಅಮ್ಮ, ಹೋಗಿದ್ ಕೆಲಸ ಹೇಗಾಯ್ತು? ಚೆನ್ನಾಗಿತ್ತಣ್ಣ. ಇನ್ವಿಟೇಷನ್ ಎಲ್ಲ ತುಂಬಾ ಚೆನ್ನಾಗಿರೋದೇ ಸಿಕ್ತು. ನನಗೆ ಗೊತ್ತಮ್ಮ, ನೀ ಒಳ್ಳೆ ಇನ್ವಿಟೇಷನ್ ಸೆಲೆಕ್ಟ್ ಮಾಡ್ತೀಯ ಅಂತೇಳಿ. ಸರಿ, ನಂಗೆ ಒಂಚೂರು ಕೆಲಸ ಇದೆ, ಹೊರಡೆ ಔಟ್ ಬಂದ್ಬಿಡ್ತೀನಿ, ಆಮೇಲೆ ಮಾತಾಡೋಣ. ಅಣ್ಣ ಸ್ವಲ್ಪ ಮಾತಾಡ್ಬೇಕಿತ್ತು. ಏನಮ್ಮ? ಏನಿಲ್ಲ ಅಣ್ಣ, ಇಷ್ಟು ವರ್ಷ ನಿನ್ ಜೊತೆಲೇ ಇದ್ದು ನನಗೆ ಅಭ್ಯಾಸ ಆಗೋಯ್ತಾ. ಹಾ, ಒಂಥರ ಈ ಮರಕ್ ಸುತ್ಕೊಂಡಿರೋ ಬಳ್ಳಿ ತರ ನಿನ್ನ ಹಸರಲ್ಲೇ ಇದ್ದು ಇದ್ದು ಹೊರಗಡೆ ಪ್ರಪಂಚದ ಚಿಂತೆನೆ ಮರ್ತೋಯ್ತು ಅಣ್ಣ. ಈಗ ನೋಡಿದ್ರೆ ದಿಢೀರಂತ ಮದ್ವೆ ಮಾಡ್ತಿದ್ಯಾ. ಮದ್ವೆ ಆದ್ಮೇಲೆ ಎರಡು ಕುಟುಂಬನೂ ಒಂದೇ ಕಡೆ ಇರ್ಬೇಕು ಅಂತ ಮಾತಾಡಿದ್ಯಾ. ಆದ್ರೂ ನೀನ್ ಬಿಟ್ಟಿರ್ಬೇಕಲ್ಲ ಅಂತ ನನ್ಗೇನೋ ಒಂಥರ ಸಂಕಟ ಆಗ್ತಿದೆ ಅಣ್ಣ. ನಾನು ಮದ್ವೆನೇ ಆಗದೆ ಹೀಗೆ ನಿನ್ ಜೊತೆನೆ ಇದ್ಬಿಡೋಣ ಅಂತ ಅನ್ನಿಸ್ತಿದೆ ಅಣ್ಣ. ಅಚ್ಚು, ಏನಮ್ಮ ನೀನು? ಎಲ್ಲ ತಯಾರಿ ನಡೀತಿರುವಾಗ ಈ ತರ ಯೋಚನೆ ಮಾಡ್ತಿದ್ಯಾ? ಹಾಗಲ್ಲ ಅಣ್ಣ, ಮದ್ವೆ ಆದ್ಮೇಲೆ ನಾಳೆ ಯಾವುದೋ ಒಂದು ವಿಚಾರಕ್ಕೆ ಗಂಡ ಹೇಳಿದ ಮಾತಿಗೆ ಇಂಪಾರ್ಟೆನ್ಸ್ ಕೊಡ್ಬೇಕಾಗತ್ತೆ. ನಂಗೆ ಯಾವತ್ತೂ ನಮ್ಮ ಅಣ್ಣನ ಮಾತಿಗೆ ಇಂಪಾರ್ಟೆನ್ಸ್ ಕೊಟ್ಟ ಅಭ್ಯಾಸ. ಮುಂದೇನೂ ಹಾಗೆ ಇದ್ಬಿಟ್ರೆ? ಅಚ್ಚು, ಇವ್ರ ಮರ ನೀನ್ ಬಳ್ಳಿ ಅಂತ ಅನ್ಕೊಂಡಿರೋದೇನೋ ನಿಜ. ಆದ್ರೆ ಮನುಷ್ಯ ಆದ್ಮೇಲೆ ಯಾವ್ಯಾವ ಟೈಮಲ್ಲಿ ಏನೇನ್ ನಡಿಬೇಕೋ ಅದ್ ನಡಿಲೇಬೇಕಲ್ವಾ. ಹ್ಮ್, ಬಳ್ಳಿ ಆದ್ರೂ ಅದಕ್ಕೆ ಅಂತ ಸ್ವಂತ ಹೂ ಬಿಡೋದಿಲ್ವಾ?